send signals to my brain. ಇಂದ ಒಂದ್ರೆ 2 course meal ಅಷ್ಟೇ ಗೈಸ್, ಯಾಕಂದ್ರೆ ಲಂಡನಲ್ಲಿ 10:30 ಸನ್ಸೆಟ್ ಆಗುತ್ತೆ. ಇಟ್ಟಿದ್ದಾರೆ. ಓ ನೆಕ್ಸ್ಟ್ ಹಬ್ಬ ಯಾವುದು ಅಂದಲ್ಲ, ನೆಕ್ಸ್ಟ್ ಹಬ್ಬ ಇದೆ. ಅದು ನಾನು ಅವಳಿಗೆ ಹೇಳಲ್ಲ ಮಾಡಿ. Very sad guys. ನೀಮ್ ಗಿಡ ಇಟ್ಟಿದ್ದಾರೆ, ಆದರೆ ಇದರಿಂದ ಕಿತ್ಕೋಬೋದಾ ಏನು ಗೊತ್ತಾಗ್ತಿಲ್ವೇ ನನಗೆ. ನೋಡಿ ಅಷ್ಟರಲ್ಲಿ ಪ್ರಸಾದ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. Just one bite guys. ಪ್ರಸಾದ ಗಿಡವನ್ನು ತಂದು ಯಾಕೆಂದರೆ ನನಗೆ ಬೇಕು ಅಂದರೆ ನನಗೆ ಬೇಕು ಗೈಸ್, ಅಷ್ಟೇ. ಅದು ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡು ಜಾನ್ವಿ. ಏ ಪ್ಲೀಸ್, ನಂಗೆ ಏನಮ್ಮ ನ್ಯೂ ಇಯರ್ ಅಮ್ಮ ಇದು. ಸ್ಟೋರಿ ಹೇಳಿ ನೀನು. ಸೊ ಇವಾಗ ಬೇಸಿಕಲಿ 7:30ಗೆ ಸನ್ಸೆಟ್ ಆಗೋದು. ಹೌದು, ಲಂಡನಲ್ಲಿ. ಹೌದು. ಜಾನ್ಸಿಗೆ 3 course ಮೀಲ್ ಗೈಸ್ ಇವಾಗ ಇರೋದು. ಬೆಳಿಗ್ಗೆ ಹೌದೌದು, ಅವಳು ಏನೇನು ತಿಂತಾಳೆ ನಾನು ವರ್ಕೌಟ್ ಏನು ಅಂತ. ಓಕೆನಾ, ಅವಳು ಬಂದ್ಬಿಟ್ಟು ನನ್ನ ಹತ್ರ ಜಾನ್ವಿ ನನಗೆ ಇವಾಗ ಹೊಟ್ಟೆ ಎಷ್ಟಾಗ್ತಿಲ್ಲ, ಯಾಕೆ ಗೊತ್ತಾ, ಕತ್ಲಾಗಿಲ್ವಲ್ಲ, ನನಗೆ ಇನ್ನೂ ಅನಿಸ್ತಿದೆ ದಟ್ ಇಟ್ ಇಸ್ ಸ್ಟಿಲ್ 4:30 ಅದಕ್ಕೆ ನಂಗೆ ಹೊಟ್ಟೆ ಹಸಿತಿಲ್ಲ ಅಂತ ಅಂದ್ಬಿಟ್ಟು ಗೈಸ್. ಇವಾಗ ನೋಡಿದ್ರೆ ನಂಗೆ ಹೊಟ್ಟೆ ಹಸಿತಿದೆ, ನಂಗೆ ಅದ ಸಿತ್ತಿದೆ ಇದು. ಸೊ ವಾಟ್, ನೀನು ಹೊಟ್ಟೆಗೆ ಏನು ಕತ್ಲಾಗ್ಬಿಟ್ಟಿದೆ ಬೆಳಕಾಗ್ಬಿಟ್ಟಿದೆ ಅಂತ ಗೊತ್ತಿರುತ್ತಾ? It will send signals to my brain that oh ಕತ್ಲಾಗಿದೆ, it's dinner time, you'll get hungry now ಅಂತ. That's why I get hungry. ಓ ನೆಕ್ಸ್ಟ್ ಟೈಮಿಂದ ಒಂದ್ರೆ 2 course ಮೀಲ್ ಅಷ್ಟೇ ಗೈಸ್, ಯಾಕಂದರೆ ಲಂಡನಲ್ಲಿ 10:30 ಸನ್ಸೆಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅವಾಗಳಿಗೆ ಬರೀ 2 course ಮೀಲ್. 2 ಸಲ ತಿಂದ ಗೈಸ್ ಐ ಗೆಸ್ ಏನೇನೋ ಮಾಡಿದ್ರು, ಎಲ್ಲ ತೆಗ್ದುಬಿಟ್ಟಿದ್ದಾರೆ. ನೋಡಿ ಗೊತ್ತಿಲ್ಲ. ಮಾವು ಅಷ್ಟು ಚಪ್ಪಲಿ ಅದೇ, ಶೂಸ್ ಅದೇ, ಖಾಲಿ ಅಂತೀಯಲ್ಲಮ್ಮ. ಏನೋ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಗೈಸ್, ಫ್ಲವರ್ ಎಲ್ಲ ಹಾಕಿ. ಏನಕ್ಕೆ ಗೊತ್ತಿಲ್ಲ, ಇರಿ ನೋಡೋಣ. ಈ ಥರ ದೇವ್ರನ್ನೆಲ್ಲ ಇಟ್ಟಿದ್ದಾರೆ ಜಾನ್ಸಿ. ಏನು ಇಟ್ಟಿದ್ದಾರೆ? ಇಲ್ಲಿ ದೇವರು ಗಣೇಶ. ಗಣೇಶ ಪೇಂಟ್ ಮಾಡಿಟ್ಟಿದ್ದಾರೆ. ಓ ನೆಕ್ಸ್ಟ್ ಹಬ್ಬ ಯಾವುದು ಅಂದಲ್ಲ, ನೆಕ್ಸ್ಟ್ ಹಬ್ಬ ಇದೆ. ಏನು ದೇವಸ್ಥಾನ ನಿಂತ್ಕೊಂಡೆ ಬ್ರೋ. ನೆಕ್ಸ್ಟ್ ಹಬ್ಬ ವರಮಹಾಲಕ್ಷ್ಮಿನಾ? ಇಲ್ಲ ಮತ್ತೆ ದೀಪ. ನೆಕ್ಸ್ಟ್ ಹಬ್ಬ ವರಮಹಾಲಕ್ಷ್ಮಿ ಅಂತೆ. ಓ ವಾವ್, ಫುಲ್ ಊಟ ಕೊಡ್ತಾ ಇದ್ದಾರೆ ಗೈಸ್. ಈ ಊಟ ಪ್ರಸಾದ ಎಲ್ಲ ಹಾಕ್ತಿದ್ದಾರೆ, ಹಂಗಾರೆ ಡೌಟೇ ಇಲ್ಲ ಇವತ್ತು ಕೊಡಬಹುದು ಬೇವು ಬೆಲ್ಲನ. ನಾನಂತೂ ಬೇವು ಬೆಲ್ಲ ತಿನ್ನೋಕ್ಕೆ ಕಾಯ್ತಾ ಇದ್ದೀನಿ. ಏನೋ ಅನ್ನ ಸಾಂಬಾರೆಲ್ಲ ಕೊಟ್ಟಿದ್ದಾರೆ. ಬ್ಯಾಕ್ ಟು ದ ಸೇಮ್ ಟೆಂಪಲ್ ಬಟ್ ವಿತ್ ಅ ಡಿಫ್ರೆಂಟ್ ವೈಬ್. ಧ್ಯಾನ್ ಬಿಚ್ಚು ಧ್ಯಾನ್ ಒಳ್ಳೆ ಹೆಂಗ ರಾಬರಿ ಮಾಡಕ್ಕೆ ಬಂದಿದೆ ಅಂತ ನೋಡಿ ಆ ದೇವಸ್ಥಾನದಲ್ಲಿ. ಅದು ನಾನು ಅವಳಿಗೆ ಹೇಳಲ್ಲ ಮಾಡೋಕ್ಕೆ, ದೇವಸ್ಥಾನ ಅಂತ ಬಿಚ್ಚು ಬಾ. ಅಲ್ಲೆಲ್ಲ ಊಟ ಮಾಡ್ತಾ ಏನು ಇದ್ದಾರೆ. ವಿಡಿಯೋಲಿ ಬರಲ್ಲ ಬಾ. ಬನ್ನಿ ದೇವಸ್ಥಾನದಲ್ಲಿ ಬೇಡ್ಕೊಂಡು ಆಮೇಲೆ ಸಿಗ್ತೀನಿ, ಬಾಯ್. ಸೊ ಬಂದ್ವಿ ಒಳಗಡೆ, ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಇವತ್ತು ಹಬ್ಬ ಅಂತ. ಸೊ ದರ್ಶನ ಎಲ್ಲ ಮುಗೀತು ಗೈಸ್, ಇಟ್ಸ್ ರಿಯಲಿ ನೈಸ್. ಇದ್ರೊಳಗಡೆ ಬಂದಿದ ತಕ್ಷಣ ವಿ ಡೋಂಟ್ ಇವನ್ ಫೀಲ್ ಲೈಕ್ ನೀನು ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಗುಡ್ ವೈಬ್ಸ್ ಲಂಡನ್. ಇಂಡಿಯನ್ಸ್ ಮುಖ ನೋಡೋದ್ರಿಂದ ವಿ ಫೀಲ್ ಲೈಕ್ ವೇರ್ ಇನ್ ಇಂಡಿಯಾ, ವಿ ಫೀಲ್ ಹೋಮ್ ಗೈಸ್. ಸೊ ಇಟ್ಸ್ ಅ ವೆರಿ ಗುಡ್ ವೈಬ್. ಸೊ ಪ್ರಸಾದ ಕೊಡ್ತಿದ್ದಾರೆ ಗೈಸ್, ಲೈಕ್ ಐ ಆಮ್ ವೆರಿ ಹ್ಯಾಪಿ. ಫುಲ್ ಪಾಸಿಟಿವ್ ವೈಬ್ಸ್ ಗೈಸ್. ಇನ್ನೊಂದು ಹೇಳ ಗೈಸ್, ಪ್ಯಾಂಟ್ ಟೈಟು ಕೂತ್ಕೊಳ್ಳೋಕ್ಕಾಯ್ತಲ್ಲ, ಅಲ್ಲಿ ಸಿಗ್ತೀನಿ ತಡೀರಿ ಒಂಚೂರು ಜಗತ್ತಲ್ಲಿ. ಅಲ್ಲೇ ನೋಡಬೇಕು. ಸೊ ನಿಂಗೆ ಹೆಂಗೆ ಅನ್ನಿಸ್ತು ಹೇಳು ದೇವಸ್ಥಾನ? ವೆರಿ ನೈಸ್ ಗೈಸ್, ಖುಷಿ ಆಯ್ತಾ? ಗುಡ್ ವೈಬ್. ಹಲೋ 1 2 3 ಮೈಕ್ ಟೆಸ್ಟಿಂಗ್. ಅಲ್ಲಿ ಮಾತಾಡ್ತಾವಳೆ, ಬರೀ ಡಿಸ್ಟರ್ಬೆನ್ಸ್. ಸೊ ಇವಾಗ ನೀನು ಪ್ರಸಾದ ತಿನ್ನಂಗಿಲ್ಲ, ಎಷ್ಟು ಬೇಜಾರಾಗ್ತಿದೆ ನಿಂಗೆ? ವೆರಿ ಸ್ಯಾಡ್ ಗೈಸ್. ನಾನು ಟೈಮಲ್ಲಿ ತಿನ್ನೋ ಟೈಮಲ್ಲಿ ಪ್ರಸಾದ ಎಲ್ಲ ಕೊಡಲ್ಲ, ನಾನು ತಿಂದೇ ಇರೋವಾಗ ಎಲ್ಲ ಕೊಡ್ತಾರೆ. ದೋಸೆ, ಗೊತ್ತಾ? ಇಡ್ಲಿ, ಸಾಂಬಾರ್, ಚಟ್ನಿ and they'll Anna give sir. and they'll give Dosa. mango pickle. Andre the dal is thick dal. So ನಮ್ ತೆಲುಗು ಎಷ್ಟು ಮಾತಾಡ್ತಾರೆ ನೋಡಿ ಗೈಸ್ ಹುಡುಗಿರು. ಮುದ್ದುಪಪ್ಪು. ಏನಪ್ಪ ಹುಡುಗಿರು ಇಷ್ಟೊಂದು ಮಾತಾಡೋದು ಕಲ್ಸ್ಬಿಟ್ರೆ ಹೋಗಿದ್ ಮನೇಲಿ ಏನ್ ಗೈಸ್ ಮಾಡೋದು? ಫುಲ್ ಆದ್ರೂ ಹೆಣ್ಮಕ್ಳಿಗೆ ಇರ್ಬೇಕು ಗೈಸ್. So that's like my favorite dish. Should be independent. ಸೊ ಗೈಸ್ ನೋಡಿ, ಏನು ಬಿಟ್ರೆ ಗೊತ್ತಾ, ಮಾತಾಡ್ತಾನೆ ಇನ್ನೊಂದು ಇರ್ತಾರೆ ನಾವು guys ಇಷ್ಟು ದಿನ ಇವತ್ತೆಲ್ಲ. ಡಿಸ್ಟರ್ಬೆನ್ಸ್ ಮಾಡಬೇಡ ಪ್ಲೀಸ್. ನಾನೇನು ನಾವು ಇಷ್ಟು ಮಾತಾಡಿಲ್ಲ ದಿನ guys. ನಾನು ನೋಡಿ, ಜಾನ್ಸಿ ನೋಡಿ ದೇವಸ್ಥಾನಕ್ಕೆ guys, ಹೋಗ್ತಾ ಏನ್ ಇದ್ವಲ್ಲ ಮಾಡ್ತಾರೆ ಗೈಸ್. ನೋಡಿ ಗೈಸ್.
ಸೊ ಏನು ಗೊತ್ತಾ ಗೈಸ್, ನಾನು ಜಾನ್ಸಿ ಬೆಂಗಳೂರಲ್ಲಿ ಅವ್ರ ಮನೆ ಹತ್ರನೇ ಕಾರ್ಯಸಿದ್ಧಿ ಇರೋದು ಆಯಿತಾ. ಸೊ ನಾನು ಅವಳು ಪ್ರತಿ ಸಲ, ನಾನಂತೂ ಎವ್ರಿ ಸ್ಯಾಟರ್ಡೇಸ್ ಕಾರ್ಯಸಿದ್ಧಿಗೆ ಹೋಗ್ತಿದ್ದೆ. ನಾನಂತೂ ಗೈಸ್ ನಾನು ಕಾರ್ಯಸಿದ್ಧಿಗೆ ಹೋಗ್ತಿರ್ಲಿಲ್ಲ guys. ಅದು ತಿನ್ನಕ್ಕೆ ಎಷ್ಟು ಮ್ಯಾನಿಫೆಸ್ಟ್, ಓ ಇವತ್ತು ಸ್ವೀಟ್ ಪೊಂಗಲ್ ಇರಬೇಕು, ಅದಿರಬೇಕು, ಇದಿರಬೇಕು ಅಂತ. ಅದು ಹೆಂಗ್ ನಿಂತ್ಕೋತಿದ್ವಿ ಅಂದರೆ, ಅದು ಉದ್ದ ಕ್ಯೂ ಇದ್ರು ಅಷ್ಟೇ ಗೈಸ್, ಒಂದು ಅರ್ಧ ಕಿಲೋಮೀಟ್ರ್ ಕ್ಯೂ ಇದ್ರು ನಿಂತ್ಕೋತಿದ್ಲು, ಪ್ರಸಾದ ತಿಂದ್ಬಿಟ್ಟೆ ಬರ್ತಿದ್ಲು. ನಾನು ನಿಂತ್ಕೋತಿದ್ದೆ, ನಾನೇನು ಮಾಡಲಿ, ಸರಿ ಹೆಂಗಿದ್ರು ನಿಂತ್ಕೋತಿದ್ಲಲ್ಲ, ಅವಳು ಒಂದು ಸ್ವಲ್ಪ ಮುಂದೆ ಬಂದಾಗ ನಾನು ಹೋಗಿ ಅವಾಗ ಅವಳ ಜೊತೆ ಜಾಯ್ನ್ ಆಗಿ ಪ್ರಸಾದ ತಿಂತಿದ್ವಿ. ಸರಿ ಇವಾಗ ಪ್ರಸಾದ ತಿನ್ನೋಣ ಬನ್ನಿ ಗೈಸ್. ನಂಗೆ ಆ್ಯಕ್ಚುಲಿ ಇಲ್ಲಿ ಬೇವು ಬೆಲ್ಲ ನೀಮ್ ಗಿಡ ಕಾಣಿಸ್ತು, ಇದು ನೋಡಿ, ಇದು ನೀಮ್ ಗಿಡ ತಾನೆ ಜಾನ್ವಿಯಲ್ಲಿ? ಜಾನ್ವಿ, ಅದು ನೀಮ್ ಗಿಡ ಇಟ್ಟಿದ್ದಾರೆ, ಆದರೆ ಇದರಿಂದ ಕಿತ್ಕೋಬೋದಾ ಏನು ಗೊತ್ತಾಗ್ತಿಲ್ವೇ ನನಗೆ. ಇಲ್ಲಿ ಮಾತ್ರ ಏನೂ ಇಟ್ಟಿಲ್ಲ, ಬರೀ ಕುಂಕುಮ ಮಾತ್ರ ಇಟ್ಟಿದ್ದಾರೆ. ನೋಡೋಣ ಇರಿ ಗೈಸ್, ಅವ್ರು ಬರಲಿ. ಜಾನ್ವಿ, ಬೇವಿನ ಮರ ಅಷ್ಟೇ ಇದು. ಬೇವಿನ ಮರ ಕಿತ್ಕೋ ಮಕ್ಕೋಗ್ಬಿಟ್ರೆ ಆಮೇಲೆ ಏನಕ್ಕೆ ಬ್ರೋ? ಆ ಪಾರ್ಟ್ ಮಾತ್ರ ತಗೋ ಬ್ರೋ, ಕೇಳು ಅವ್ರನ್ನ ತಗೋಬೋದಾ ಅಂತ. ಒಂದ್ಸಲ ಅವ್ರನ್ನ ಕೇಳು ಬ್ರೋ, ಅಲ್ಲಿದ್ದಾರೆ, ಕೇಳು ಪ್ಲೀಸ್. ನೋಡಿ ಗೈಸ್, ನನ್ನ ಬಲಿಕ ಬಕ್ರ ಥರ ಹೆಂಗೆ ಕೇಳ್ತಾವಳೆ. ಇಟ್ಸ್ ಓಕೆ, ಒಂದ್ಸಲ ಕೇಳ್ಬಿಡು, ಏನಾಗಲ್ಲ. ಕೇಳಮ್ಮ ಬೇಗ. ನೋಡಿ ಗೈಸ್, ನಾನು ಅಲ್ಲಿ ಹೋಗಿ ಗಿಡ ಕಿತ್ಕೊಂಬಂದೆ. ಕೊನೆಗೂ ನಾನು ಗಿಡ ಅಂತೀನಿ, ಎಲೆ ಕಿತ್ಕೊಂಬಂದೆ. ಇವಳಿಲ್ಲಿ ನೋಡಿ ಅಷ್ಟರಲ್ಲಿ ಪ್ರಸಾದ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಜಸ್ಟ್ ಒನ್ ಬೈಟ್ ಗೈಸ್. ಪ್ರಸಾದ ಅಲ್ವಾ, ತಿನ್ಬೋದು ಬಿಡಿ ಗೈಸ್. ಒಂದು ಬೈಟ್ ಗೈಸ್, ತಿನ್ಬೋದು ಅಂತಲ್ಲ. ಇದರಲ್ಲಿ ಸ್ವಲ್ಪ 5 grams ರೈಸ್ ತೆಕ್ಕೊಂಡ್ಬಿಡ್ತೀನಿ ನಾನು. 100 grams ಅಲ್ಲಲ್ಲಲ್ಲಲ್ಲ 95 ತಿಂತೀಯಾ? 5 grams ಒಬ್ಬರು ಎಷ್ಟು ಬ್ರೋ ಇದು? ಹುಷಾರು, ಅಷ್ಟು ನೋಡು. ಬಿಸಿ ಇದೆಯಾ? ಬಿಸಿ ಇದೆಯಾ ಅಂತ ಹಂಗೆ ಕೊಟ್ಟರೆ ಅವಳಿಗೆ. ಏನೇನಿದೆ ಇದರಲ್ಲಿ? ದಾಲು, ಇದೇನೋ ಆಲೂ ಫ್ರೈ. ಆಲೂ ಫ್ರೈ ಅಲ್ಲ, ಇದು ಬೇಳೆ ಸಾರು ಥರ. ಇಲ್ಲ, ಕಾಳು ಗೊಜ್ಜಲ್ಲ. ನೈಸ್. ಓಕೆ, ನಾನು ಇವಾಗ ಹಾಕೊಂಬರ್ತೀನಿ. ಹೌದಾ, ನಾನು ತಿಂತೀನಿ ಇವಾಗ. ಓಕೆ, ಆಮೇಲೆ ಸಿಗ್ತೀನಿ ತಿನ್ಬಿಟ್ಟು. ಜನ ಎಲ್ಲ ಆಯಿತು, ಪ್ರಸಾದ ಆಯಿತು, ಹೊಟ್ಟೆ ತುಂಬ ಊಟ ಆಯಿತು. ನಾನು ಅದಕ್ಕೆ ರಿಸ್ಕ್ ತೊಗೊಂಡಿಲ್ಲ, ಗೊತ್ತಲ್ಲ ಗೈಸ್, ನಾನು ಯಾವಾಗಲೂ ರಿಸ್ಕ್ ತೊಗೊಳ್ಳಲ್ಲ. ನಾನು ಜಾಕೆಟ್ ಹಾಕೊಂಡೇ ಬಂದಿದ್ದೀನಿ. ಅಯ್ಯೋ ನೋಡು ಬ್ರೋ, ರಿಸ್ಕ್ ಇಲ್ಲ ಅಂದರೆ ಲೈಫಲ್ಲಿ ರಸ್ಕೇ ಇಲ್ಲ. ಅವಳು ಕಾಮನ್ ಡೈಲಾಗ್. ಯಾರು ಬ್ರೋ ಅವನು? ಹುಚ್ಚ ನನ್ನ ಮಗ. ಓ, ರಿಸ್ಕ್ ಏನೋ ಬಿಡು, ಆಯಿತು, ನಮ್ಗೆ ಯಾಕೆ. ಜಾನ್ವಿ ಬಾಯ್ಲಿ. ಸೊ ಹೇಗಿತ್ತು ದೇವಸ್ಥಾನ, ಹೇಗಿತ್ತು ಊಟ? ಇಟ್ ವಾಸ್ ಲೈಕ್ ರಿಯಲಿ ನೈಸ್. ಚೆನ್ನಾಗಿತ್ತು. ಕೊನೆಗೆ ಗೊತ್ತಾ ಗೈಸ್ ನಾನು ಏನು ಮಾಡಿದೆ ಅಂತ? ಬರ್ತಾ ಇದೆಯಾ ಬ್ರೋ? ನಮ್ಮ ಹುಡುಗಿಗೆ ನೋಡಿ ಗೈಸ್ ಕಿತ್ಕೊಂಡ್ಬಂದು. ನಾನು ಬೆಳಗ್ಗೆಯಿಂದ ಮೈಂಡು ಫಸ್ಟ್ ಐಸ್ ಕ್ರೀಮ್ ತಿನ್ನಬೇಕು. ಒಂದು ನಿಮಿಷ ಬಾಯ್ಲಿ, ಬ್ಲಾಗ್ ಹೇಳ್ಬಿಡೋಣ. ಸ್ವೀಟ್ ಅಫೇರ್ಸ್. ಬೆಳಗ್ಗೆಯಿಂದ ನನಗೆ ಅಲ್ಲಿ ಹೋಗಿ ಮಾತಾಡೋಣಪ್ಪ ಒಳಗಡೆ. ಬೆಳಗ್ಗೆಯಿಂದ ನನಗೆ ಫುಲ್ಲು ಮೈಂಡೆಲ್ಲ ಬಾ ಸ್ಟಕ್ ಆಗೋಗಿತ್ತು. ಯಾಕೆಂದರೆ ಬೇವು ಬೆಲ್ಲ ಇಲ್ಲ ಅಂತ. ಇಲ್ಲಿ ಕೊನೆಗೂ ಫೈನಲಿ ನಾನು ಬೇವನ್ನು ಅವರ ಪರ್ಮಿಷನಿಂದನೇ ಅಲ್ಲೇ ಗಿಡ ತೋರಿಸಿದ್ನಲ್ಲ ಅದರಿಂದ ಕಿತ್ಕೊಂಡು ಬಂದ್ವಿ. ಇವನು ಯಾಕೆ ಬರೋ ಧ್ಯಾನ್ ಕಮ್ ಹಿಯರ್. ಸೊ ಇವಾಗ ನಾವು ಐಸ್ ಕ್ರೀಮ್ ಶಾಪಿಗೆ ಬಂದಿದ್ದೀವಿ. ಯಾಕೆಂದರೆ ನಮ್ಮ ಜಾನ್ವಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳ್ತಾ ಇದ್ಲು. ಇಲ್ಲಿ ನೋಡಿ ಗೈಸ್ ಎಷ್ಟು ಕ್ಯೂಟಾಗಿದೆ. I'm just gonna have this. Hey, have ice cream. No, I wanna. You take ice cream. We'll share, okay? No, bro, I don't want ice cream. I don't feel like eating anything cold right now. Bro, please, bro. You take it and have it. I can't have both. I don't even want anything. Exactly. My. I'll take this home. I'll eat ice cream. Yeah. So guys, ನಾನು ಸತತ ಕೊಡಿಲಿ ಏನದನ್ನ ಅವಳೆ ಲೀಫ್ ಥರ ಇದು ಮಾಡ್ತಿದ್ಯಾ. ಸೊ ಗೈಸ್ ಫೈನಲಿ ಬೇವಿನ ಗಿಡವನ್ನು ತಂದಿದ್ದೀನಿ. ಯಾಕೆಂದರೆ ನನಗೆ ಬೇಕು ಅಂದರೆ ನನಗೆ ಬೇಕು ಗೈಸ್, ಅಷ್ಟೇ. ಅದು ವಾಟ್ ಎವರ್ ಇಟ್ ಈಸ್ ಅಲ್ವಾ ಜಾನ್ಸಿ? ಬೇವು ಬೆಲ್ಲ ತಿನ್ನಲೇಬೇಕು. ಮನೆಗೆ ಹೋಗಿ ಇವಳಿಗೆ ತಿನ್ನಿಸ್ತೀನಿ ಗೈಸ್. ಬೆಲ್ಲ ತಿಂತೀಯಾ? ಜೀವನದಲ್ಲಿ ಇರಲಿ ಅಂತ. ಸೊ ಬೇವು ಬೆಲ್ಲ ಎರಡು ತಿನ್ನಿಸ್ತೀವಿ.
ಸ್ಟ್ರಾಬೆರಿ ಚಾಕ್ಲೇಟ್ಸ್ ಅಂಡ್ ಸ್ಟ್ರಾಬೆರಿ ಟೆಂಪ್ಟ್ ಆಗ್ತಿಲ್ಲ is more stronger than this. ಓ ಓಕೆ ಗೈಸ್ ನೋಡಿ ಬೇವು ಬೆಲ್ಲ. ಸೊ ಕೊನೆಗೂ ನಾನು ಬಿಡಲಿಲ್ಲ ಗೈಸ್, ಬೇವು ಬೆಲ್ಲ ಸಿಗೋ ಗಂಟ ಹುಡುಕಿ ತಗೊಬಂದಿದ್ದೀನಿ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡು ಜಾನ್ವಿ, ತಿನ್ನೋ. ಬೇವು ಬೆಲ್ಲ ತಿಂದು ಒಳ್ಳೆ ಫುಲ್ ಕ್ಯಾಲೋರೀಸು. ಜಾನ್ಸಿ ಪರವಾಗಿಲ್ಲ, ಇಟ್ಸ್ ಓಕೆ. ಫಸ್ಟ್ ನಂಗೂ ಸ್ವೀಡ ಬಂದಿದ್ದು. ಸರಿ ಗೈಸ್, ನಾನು ತಿಂತಾ ಇದ್ದೀನಿ. ಪ್ರಗತಿ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡು. ಒಂಚೂರು ಬೆಲ್ಲ ಹಾಕಮ್ಮ. ಸೊ ಗೈಸ್, ಇಷ್ಟ ಆಗಿದೆ. ಎಲ್ಲೆಲ್ಲೆಲ್ಲೋ ಅಪ್ಪ ಅಪ್ಪ ಜೋರಾಗಿ ಮಾತಾಡ್ಬೇಡ, ನೀನು ಮಾತಾಡೋದ್ರಲ್ಲಿ ಕ್ಲೀನಾಗಿ ಕೇಳಿಸಿರುತ್ತೆ. ನೀನು ಮಾಡ್ತೇನೆ. ನೋಡಿ ಗೈಸ್ ಹೆಂಗಾಡ್ತಾಳೆ ಹೇಳು. ಯುಗಾದಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಬ್ಬ ಎಲ್ಲ ಆಯ್ತು. ಈ ಥರ ಆಚರಿಸಿದ್ವಿ ನಮ್ಮ ಹಬ್ಬನ. ಸೊ ನೀವೆಲ್ಲ ನಿಮ್ಮ ಹಬ್ಬನ ಲಂಡನಲ್ಲಿರೋರು ಯಾರು ನನ್ನ ವ್ಲಾಗ್ಸ್ ನೋಡ್ತಾ ಇದ್ರೆ ಹೇಗೆ ಆಚರಿಸ್ತಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿತ್ತು. ಎಷ್ಟೆಷ್ಟು ಒಬ್ಬಟ್ಟು ತಿಂದ್ರಿ ಎಲ್ಲರೂ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಗೈಸ್. ನಾನಂತೂ ಬರೀ ಇವತ್ತು ಒಂದೇ ತಿಂದೆ. ನಾನು ಒಂದೇ ತಿಂದೆ. ಇವಾಗ ಮಾಡ್ಕೊಂಡು ತಿನ್ನೋಣ. ಸೊ ನಮ್ಮ ಜಾನ್ಸಿನೂ ಇವಾಗ ಚಿಕನ್ ತಿಂತಾಳಂತೆ. ಸೊ ಒಳ್ಳೇದು, ದೇವ್ರೇ ಹಂಗ್ ಮಾಡಿರೋದು. ಬಂದಲ್ಲ ಅದಕ್ಕೆ ನೋಡಿ ಗೈಸ್, ಚಿಕನ್ ಏನ್ ದೊಡ್ಡ ಸಾಧನೆ ಮಾಡಿರತ್ತ. ಸ್ನಾನ ಮಾಡಿದೆ ಗೈಸ್. ಸ್ನಾನ ಗುಡ್. ಐ ಫೀಲ್ ಸೋ ಪ್ರೌಡ್ ಅಬೌಟ್ ಯು. ಸೋ ಪ್ರೌಡ್. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಸಿರಿ ಲಂಡನ್ ಡೈರೀಸ್ ಮಾಡಿ ಅಂತಿದ್ದೆ. ನಾನು ಒಂದೇ ಇದ್ರಲ್ಲಿ ಹೇಳ್ಬಿಡ್ಬೇಕು ಅನ್ಕೊಂಡೆ. ಸರಿ ಇನ್ನೊಂದು ಟೆಕ್ ಒಂದೇ ಇದ್ರಲ್ಲಿ ಹೇಳ್ಬಿಡ್ತೀನಿ ಇವಾಗ. ಅದು ನಾನು ಹೇಳ್ಬಿಡ್ತೀನಿ, ನೀನ್ ತಿರ್ಗಾ ಶೇರ್ ಮಾಡಿ ಅಂತ ಹೇಳ್ಕೊ ಇನ್ನೊಂದು ಟೇಕಲ್ಲಿ. ಪ್ಲೀಸ್ ನಂಗೆ ಏನಮ್ಮ ನ್ಯೂ ಇಯರ್ ಅಮ್ಮ ಇದು. ನ್ಯೂ ಇಯರ್ ದಿನಾನು ಈ ತರ. ಅಯ್ಯೋ. ಸೊ ಸರಿ ಆಯ್ತು ಗೈಸ್, ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಲಂಡನ್ ಡೈರೀಸ್ ಹಾಗೂ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ಗೈಸ್. ಶಿ ಇಸ್ ವೆರಿ ಕ್ಲೋಸ್ ಟು 1K. ಪ್ಲೀಸ್ ಆದಷ್ಟು ಶೇರ್ ಮಾಡಿ. 657 ನಮ್ಮ ಪ್ರಕಾರ ವೆರಿ ಕ್ಲೋಸ್ ಏನೇ. ಹೋಪ್ಫುಲಿ ಎಲ್ಲ ಮೈಲ್ಸ್ಟು. ಆಯ್ತು ಅವ್ ಎಣ್ಣೆ ಹೇಳ್ಬೇಕಂತ ತಿರ್ಗಾ ಎಂಡ್ ಮಾಡು ಬ್ರೋ. ಓಕೆ, ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಶೇರ್ ಮಾಡಿ. ನಾನೇ ಹೇಳ್ಬಿಡ್ತೀನಿ ಗೈಸ್. ಬೇಡ ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಶಿಟ್, ಐ ಫರ್ಗಾಟ್. ಇಲ್ಲ, ನಾನು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನಾನು ನೀನೇ ಮಧ್ಯೆ ಬಂದ್ಬಿಡೋ, ಕರೆಕ್ಟ್ ಆಗ್ಬಿಡುತ್ತೆ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಟು ಸಿರಿ ಲಂಡನ್ ಡೈರೀಸ್. and further notification ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಶಿ ಇಸ್ ವೆರಿ ಕ್ಲೋಸ್ ಟು 1K. ಪ್ಲೀಸ್ ಸಪೋರ್ಟ್ ಅಂಡ್ ಕನ್ನಡ ಉಳಿಸಿ ಬೆಳೆಸಿ ಮಾತಾಡಿ. ಕನ್ನಡ ಮಾತಾಡಿ, ಉಳಿಸಿ ಮತ್ತೆ ಬೆಳೆಸಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಒಂದ್ ಕಡೆಗೆ ಇಯರಿಂಗ್ಸ್ ಹಾಕಿದ್ದೀನಿ, ಒಂದ್ ಕಡೆಗೆ ಇಯರಿಂಗ್ಸ್ ಹಾಕಿಲ್ಲ. ನಾನು ಇಯರಿಂಗ್ಸ್ ತೆಗ್ಬಿಟ್ಟೆ ಗೈಸ್, ಯಾಕೆಂದ್ರೆ ನಂದು ಫುಲ್ ನೋವ್ತಿತ್ತು ಕಿವಿ. ಸೊ ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.